ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮೊಂದು ಕನ್ನಡ ಟೆಕ್ ಕ್ರಿಯೇಟರ್ಸ್ ಮೆಂಬರ್ಸ್ ಪ್ರತಿಯೊಬ್ರು ಕೂಡ ದಯವಿಟ್ಟು ಕೈ ಮುಗಿದೈತಾರೆ. ಎಲ್ಲರಿಗೆ ಈ ಒಂದು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಹೇಳ್ಬೇಕ್ರೆ ತುಂಬಾ ಜನರಿಗೆ ನಾನು ನಿಮಗೋಸ್ಕರ ಒಂದು ಟೆಲಿಗ್ರಾಮ್ ಗ್ರೂಪ್ ಅಂತ ಮಾಡಿದೆ. ಯಾಕಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಅವ್ರಿಗೆ ಲಿಂಕ್ ಮೆಸೇಜ್ ಮಾಡಿ, ಇವ್ರಿಗೆ ಮೆಸೇಜ್ ಮಾಡಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಬೋದು. ನಿಮಗೋಸ್ಕರ ಒಂದು ಟೆಲಿಗ್ರಾಮ್ ಗ್ರೂಪ್ ಅಂತ ನಾನು ಮಾಡ್ಕೊಂಡಿದ್ದೆ. ಆದ್ರೆ ಬಟ್ ಆ ಟೆಲಿಗ್ರಾಮ್ ಗ್ರೂಪ್ ನಿಂದ ಏನಂದ್ರೆ ತುಂಬಾ ಜನ ಅದರಿಂದ ಯೂಸ್ ಆಗಿ ಯೂಸ್ ಮಾಡ್ತಾರೆ. ಆ ಸಿಕ್ಕಿದೆ ಚಾನ್ಸ್ ಅಂತ ಯೂಸ್ ಮಾಡ್ತಾರೆ. ಯಾವ ರೀತಿ ಹೇಳ್ಬೇಕಂದ್ರೆ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ತುಂಬಾ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ. ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಆದ್ರೆ ಬಟ್ ಅಲ್ಲಿ ಏನ್ ಮಾಡ್ತಾರೆ, ನನ್ನ ಒಂದು ಈ ಕನ್ನಡ ಟೆಕ್ ಕ್ರಿಯೇಟರ್ಸ್ ಅನ್ನೋ ಒಂದು ನೇಮ್ ಯೂಸ್ ಮಾಡಿ ಮತ್ತೆ ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಆ ಮಾನಿಟೈಸೇಷನ್ ಅನ್ನೋ ಒಂದು ಈ ನೇಮ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಏನ್ ಮಾಡ್ತಾ ಇದಾರೆ, ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ, ಅದ್ರ ಜೊತೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ, ನನಗೆ ಇಷ್ಟು ದುಡ್ಡು ಕೊಡಿ ಅಂತ ತುಂಬಾ ಜನ ಇದು ಮೆಸೇಜ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಈಗಾಗಲೇ ಅಮೌಂಟ್ ಪೇ ಮಾಡಿದರೆ, ಅದರ ಬಟ್ ಯಾವುದೋ ಒಂದು ವಾಚ್ ಟೈಮ್ ಆಗಿಲ್ಲ. ಆಕ್ಚುಲಿ ಬಂತು ನನಗೆ ಮೊದಲೇ ಬಂತು ಮೊಬೈಲ್ ಸ್ಕ್ರೀನ್ ಮುಖಾಂತರ ಆಗ್ತಾನೆ. ಯಾಕಂದ್ರೆ ನನಗೆ ಒಬ್ಬ ಬ್ರದರ್ ನೈಟ್ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಹೇಳ್ಬೇಕಾರೆ ಯೂಟ್ಯೂಬಲ್ಲಿ, ಸರ್ ನಾವು ಈ ರೀತಿ ಮಾಡಿದ್ರು ಸರ್, ನಮಗೆ ಮೋಸ ಆಯಿತು ಸರ್, ನಿಮ್ಮ ಟೆಲಿಗ್ರಾಮಲ್ಲಿ ಈ ರೀತಿ ಮಾಡಿದ್ರು ಅಂತ. ಮೊದಲೇ ಮಾಡ್ಬಿಟ್ಟು ಎಲ್ಲರಿಗೆ ಹೇಳ್ತಾ ನಾನು ನಿಮಗೆ ಅವ್ರ ಲೈವ್ ಪ್ರೂಫ್ ಸ್ಕ್ರೀನ್ ರೆಕಾರ್ಡೇ ತೋರಿಸ್ಬಿಡ್ತೀನಿ. ನಿಮಗೆ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಜಸ್ಟ್ ನೋಡಿ, ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೋಡಿ. ಟೆಲಿಗ್ರಾಮ್ ಓಪನ್ ಮಾಡ್ತೀನಿ. ಟೆಲಿಗ್ರಾಮ್ ಓಪನ್ ಮಾಡಿ ಬಂದ್ಬಿಟ್ಟು ಅವ್ರನ್ನೊಂದು ಇವರೊಂದು ಲಿಂಕ್ ವಿಡಿಯೋನೇ ಕಳಿಸಿದ್ರೆ, ಅವ್ರ ಜೊತೆ ಕಾಲ್ಗೂ ಕೂಡ ನಾನೇ ಕಾಲ್ ಮಾಡಿ ಮಾತಾಡಿದೆ. ಅವ್ರ ಜೊತೆ ಈ ರೀತಿ ಆಗಿದೆ ಅಂತ ನನಗೆ ಮೆಸೇಜ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ, ಈ ರೀತಿ ಆಯ್ತು ಬ್ರದರ್ ನೋಡ್ಕೊಳ್ಳಿ ಬ್ರೋ, ನಿಮ್ಮ ಕನ್ನಡ ಟೆಕ್ ಕ್ರಿಯೇಟರ್ಸ್ ಗ್ರೂಪ್ ಅಲ್ಲಿ ಯಾರೋ ಒಬ್ರು ಆದ್ರೆ ಫುಲ್ ಮಾನಿಟೈಸೇಷನ್ ಅಂತ ನೇಮ್ ಹೇಳಿ ಅವರು ಎಲ್ಲರ ಹತ್ರ ಗ್ರೂಪ್ ಅಲ್ಲಿ ದುಡ್ಡು ಇಸ್ಕೋತಿದ್ದಾರೆ. ಇವ್ರು ಎಷ್ಟು ಪೇ ಮಾಡಿದಾರೆ, 100-500 ರೂಪೀಸ್ ಅಂದ್ರೆ 1500 ರೂಪೀಸ್ ಇವ್ರಿಗೆ ಅಮೌಂಟ್ ಹಾಕಿದ್ದಾರೆ, ಮಾನಿಟೈಸೇಷನ್ ಮಾಡಿಕೊಡ್ತೇನೆ ಅಂತ ಹೇಳಿ. ಅವ್ರು ಚಾಟಿಂಗ್ ಕೂಡ ಕಳಿಸಿರೋ. ನಾನು ಕೇಳಿದ ತಕ್ಷಣ ನನಗೆ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ದಾರೆ. 5 ನಿಮಿಷ ರೆಕಾರ್ಡಿಂಗು ಎಲ್ಲ ಇದೆ ಇದರಲ್ಲಿ, ಪ್ರೂಫು ಯಾವ ರೀತಿ ಏನೇನು ನೋಡ್ಕೊಳ್ಳಿ, ಚಾನೆಲ್ ಲಿಂಕು ಎಲ್ಲ ಕೂಡ ಕಳಿಸಿದ್ದಾರೆ. ನೋಡ್ಕೊಳ್ಳಿ ಎಷ್ಟು ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವ್ರು ಕಳಿಸಿದ್ರೆ ನೋಡಿ, 1000 ಸಬ್ಸ್ಕ್ರೈಬರ್ಸ್ಗೆ 250 ರೂಪಾಯಿ, ಅದ್ರ ಜೊತೆ 5000 ಸಬ್ಸ್ಕ್ರೈಬರ್ಸ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅವ್ರು ಕಳಿಸಿದ್ದು ಎಲ್ಲ ನೀವು ನೋಡ್ಕೊಳ್ಬೋದು. ಲೈಕ್ಸು ಮತ್ತೆ ವಾಚ್ ಟೈಮ್ದು ಎಲ್ಲ ಕಳಿಸಿದ್ದಾರೆ ಅವರು. ಇವ್ರು ಏನ್ ಮಾಡಿದ್ದಾರೆ ಪಾಪ, ನಿಜ ಅಂತೇಳಿ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದಾರೆ ನೋಡಿ. ಪೇ ಮಾಡಿದ್ ನೋಡಿ, ಅಮೌಂಟ್ ಪೇ ಮಾಡಿದ್ ಹಾಕಿದ್ದಾರೆ. 1000 ರೂಪಾಯಿ ಅಮೌಂಟ್ ಪೇ ಮಾಡಿದ್ದಾರೆ ನೋಡಿ. ಪ್ರದೀಪ್ ಅನ್ನೋ ಒಂದು ಯು ಪಿ ಐ ಡಿಗೆ ಅವರು ಪ್ರದೀಪ್ ಕುಮಾರ್ ಅನ್ನೋ ಒಂದು ಯು ಪಿ ಐ ಡಿಗೆ 1000 ರೂಪಾಯಿ ಪೇ ಮಾಡಿದ್ದಾರೆ. ಮಾನಿಟೈಸೇಷನ್ ಮಾಡಿ ಕೊಡ್ತೀನಿ ಬಿಡು ಅಂತ. ಅದಕ್ಕೋಸ್ಕರ ಬ್ರದರ್ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಲೇಬೇಕಂತ ಹೇಳಿದ್ರು. ನಾನೇ ಅವ್ರಿಗೆ ಹೇಳಿದೆ ವಿಡಿಯೋ 100% ಮಾಡ್ತೀನಿ ಅಂತ. ಹೇಳ್ಬೇಕಾರೆ ಈ ರೀತಿ ಮಾಡಿ ಮಾನಿಟೈಸೇಷನ್ ಮಾಡ್ತೇನೆ ಅಂತ ನೋಡಿ. ಅದು ಏನಂದ್ರೆ ಅವ್ರ ನೇಮ್ ಕೂಡ ಹೇಳ್ತೀನಿ ನೋಡಿ, ಫುಲ್ ಮಾನಿಟೈಸೇಷನ್ ಅಂತ ನೇಮ್ ಅಂತ ನನ್ನ ಗ್ರೂಪ್ ಅಲ್ಲಿ ಇದೆ ಅಂತ. ಅದಕ್ಕೋಸ್ಕರ ನನ್ನ ಗ್ರೂಪ್ ಅಲ್ಲಿ ಒಂದೇ ನೇಮ್ ಅಲ್ಲಿ ಎಲ್ಲರಿಗೆ ಹೇಳ್ತಿದ್ದೀನಿ. ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಆಗಲಿ ಪ್ರತಿಯೊಬ್ಬರು ಹೇಳ್ತಾರೆ, ನನ್ನ ಕನ್ನಡ ಟೆಕ್ ಕ್ರಿಯೇಟರ್ಸ್ ಮೆಂಬರ್ಸ್ ಎಲ್ಲರಿಗೆ ಹೇಳ್ತಿದ್ದೀನಿ, ಯಾರು ಕೂಡ ದುಡ್ಡು ಕೊಡಕ್ ಹೋಗ್ಬೇಡಿ, ಯಾರಿಗೆ 1 ರೂಪಾಯಿ ಕೂಡ ದುಡ್ಡು ಕೊಡಕ್ ಹೋಗ್ಬೇಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಅವರು ದುಡ್ಡು ಇಸ್ಕೋತಾರೆ. QR ಕೋಡ್ ಕಳ್ಸಿದಾರೆ ನೋಡಿ. QR ಕೋಡ್ ಕಳಿಸ್ತಾರೆ, ಅದಕ್ಕೆ ನೀವು ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸ್ತಾರ, ಅವ್ರಿಗೆ ದುಡ್ಡು ಹೋಗುತ್ತೆ. ಅವ್ರು ನಿಮಗೆ ಮಾನಿಟೈಸೇಷನ್ ಮಾಡ್ಕೊಂಡ ತಕ್ಷಣ ಮಾನಿಟೈಸೇಷನ್ ಮಾಡಲ್ಲ. 1500 ರೂಪೀಸ್ಗೆ 1000 ಸಬ್ಸ್ಕ್ರೈಬ್ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಯಾವ ರೀತಿ ಮಾಡ್ತಾರೆ? ನೀವೇ ಯೋಚನೆ ಮಾಡಿ, ಥಿಂಕ್ ಮಾಡಿ. ಈ ಊರ್ದು ಒಬ್ರದೇ ಅಲ್ಲ, ಕೆಲವೊಂದಷ್ಟು ಜನರು ತುಂಬಾ ಆಗಿದೆ ನೋಡ್ಕೊಳ್ಳಿ. ಎಷ್ಟು 2500 ಎಲ್ಲ ಚಾಟ್ ಮೆಸೇಜ್ ನಾನು ನಿಮಗೆ ಲೈವ್ ಅಲ್ಲಿ ಆಗ್ತಾ ಇದ್ದೀನಿ ನೋಡ್ಕೊಳ್ಳೋದು. ಕೆಲವೊಂದಷ್ಟು ಜನ ತುಂಬಾ ಜನ ಮತ್ತೆ ಅವರು ಪ್ರೂಫ್ ಅಂತ ತೋರಿಸ್ತಾರೆ. ಮಾನಿಟೈಸೇಷನ್ ಆಗಿದೆ ಒಂದು ಪ್ರೂಫ್ ಕಳ್ಸ್ತಾರೆ, ಈ ಮಾನಿಟೈಸೇಷನ್ ಆಗಿದೆ ನೋಡಿ 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 ಅಂತ. ಅದು ಫೇಕ್ ಇರುತ್ತೆ ಫೋಟೋ. ಇನ್ನೊಬ್ರು ಮಾನಿಟೈಸೇಷನ್ ಫೋಟೋ ತಗೊಂಡನ್ನು ಸ್ಕ್ರೀನ್ ಶಾಟ್ ನಿಮಗೆ ಪ್ರೂಫ್ ಅನ್ನೋದು ಕಳಿಸ್ತಾ ಇರ್ತಾರೆ ಅವರು. ನೀವು ನಂಬಬೇಕಲ್ಲ ಇದು ನಿಜ ಅಂತ ಹೇಳಿ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಬ್ಬ ಕನ್ನಡ ಟೆಕ್ ಕ್ರಿಯೇಟರ್ಸ್ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಅವರಷ್ಟೇ ಅಲ್ಲ ಎಲ್ಲರಿಗೆ ಹೇಳ್ತೀನಿ, ನೀವು ದಯವಿಟ್ಟು ಯಾರು ಕೂಡ ಯಾರಿಗೆ 1 ರೂಪಾಯಿ ಕೊಡಕ್ಕೆ ಹೋಗ್ಬಿಡಿ. ಯಾವುದೋ ಒಂದು ಮಾನಿಟೈಸೇಷನ್ ಆಗಲ್ಲ. ನಾನು ನಿಮ್ಗೆ ಹೇಳ್ತೀನಿ, 1000 ಸಬ್ಸ್ಕ್ರೈಬರ್ಸ್ ಎಷ್ಟು, ಕೇವಲ 1000 ರೂಪಾಯಿದಾಗ 1000 ಸಬ್ಸ್ಕ್ರೈಬರ್ಸ್ ಕೊಡ್ತಾ ಅನ್ನೋದು ಯಾರು ಕೊಡಲ್ಲ ರೀ. ಅದು ಮೊದಲನೇ ಬಂದ್ಬಿಟ್ಟು ಅವರು ಕೊಟ್ಟರು ಕೂಡ, ಅಕಸ್ಮಾತ್ ಕೊಟ್ಟರು ಕೂಡ 1000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕೊಡ್ತಾರೆ ಇದೆ ನೋಡಿ. ನಾನು ನಿಮ್ಗೆ ಹೇಳಿಲ್ಲ, ಒಬ್ಬರಿಗೆ ಲಿಂಕ್ ಶೇರ್ ಮಾಡೋದು, ಅವ್ರು ಸಬ್ಸ್ಕ್ರೈಬ್ ಮಾಡಿಸೋದು, ಸ್ಕ್ರೀನ್ ಶಾಟ್ ಕಳಿಸೋದು, ಹಿಂಗೆ ಮಾಡ್ತಾರೆ. ಇದರಿಂದ ನನ್ನಿಂದ ನೀವು ಅಮೌಂಟ್ ಕಳ್ಕೊಕ್ ಹೋಗ್ಬಿಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನಿಂದ ಅಂತ ಏನಿಲ್ಲ, ನನ್ನ ನೇಮ್ ಯೂಸ್ ಮಾಡಿ ತುಂಬಾ ಜನ ಕೆಲವೊಂದೊಬ್ಬರಷ್ಟು ನನಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿದಾರ. ಏನಂತ, ಬ್ರದರ್ ನಿಮ್ಮ ನೇಮ್ ಹೇಳ್ತಾರೆ, ಅಮೌಂಟ್ ಕೇಳ್ತಾರೆ, ಮಾನಿಟೈಸೇಷನ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಬಟ್ ನನ್ನ ನೇಮಲ್ಲಿ ನೀವು ಏನು ಮಾಡ್ತಾರ, ನಾನೇ ಕೇಳಿದ್ದೀನಿ ಬಾ ಅಂದ ತಕ್ಷಣ ನೀವು ಏನು ಮಾಡ್ತಾರೆ, ಅವ್ರಿಗೆ ಅಮೌಂಟ್ ಹಾಕಿಬಿಡ್ತಾರೆ. ಆ ರೀತಿ ನೀವು ಮೋಸ ಹೋಗ್ಬೇಡಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರಿಗೆ ಹೇಳ್ತಾನೆ, ಯಾರು ಕೂಡ ಮೋಸ ಹೋಗ್ಬೇಡಿ. ಎಲ್ಲರಿಗೆ ಹೇಳ್ತಾನೆ, ನಾನು ನಿಮಗೆ ಯಾವುದೇ ಒಂದು ಅಮೌಂಟ್ ಕೊಡಿ, ಆ ಮಾನಿಟೈಸೇಷನ್ ಮಾಡ್ತೀನಿ, ಈ ಮಾನಿಟೈಸೇಷನ್ ಅಂತ ಯಾರಿಗೆ ಮೆಸೇಜ್ ಹಾಕಲ್ಲ. ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ನನಗೆ ಏನೂ ಕಡಿಮೆ ಮಾಡಿಲ್ಲ. ನಿಮ್ಮ ಹತ್ರ ದುಡ್ಡು ತಗೊಟ್ಟು ನಾನು ಈಜ್ನಲ್ಲ, ಅಷ್ಟು ದೊಡ್ಡ ಇದನ್ನಲ್ಲ. ಯಾಕಂದ್ರೆ ನೀವು ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ಪ್ರೀತಿ ಮುಂದೆ ನನಗೆ ಯಾವ ಒಂದು ಪ್ರೀತಿನೂ ಬೇಡ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಎಲ್ಲರಿಗೆ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು
ಮೊಬೈಲ್ ಸ್ಕ್ರೀನ್ ಕಾರ್ಡ್ ಮೂಲಕನೇ ತೋರಿಸಿದ್ದೀನಿ ನಾನು ನಿಮಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೆ. ಅದೇ ರೀತಿ ಇರ್ಬೋದು ಯಾವುದೊಂದು ಟೆಲಿಗ್ರಾಮ್ ಆಗಿರ್ಬೋದು, ಯಾವುದೊಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆ ದುಡ್ಡು ನಾವು ಮಾನಿಟೇಷನ್ ಮಾಡಿಕೊಡ್ತೀವಿ, ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಒಂದು 2,000 ಪೇ ಮಾಡಿ ನಾವು ಮಾನಿಟೇಷನ್ ಮಾಡಿಕೊಡ್ತೀವಿ. ಫುಲ್ ಮಾನಿಟೇಷನ್ ಅಂದರೆ ಯಾರು ಕೂಡ ದುಡ್ಡು ಕೊಡೋಕೆ ಕೊಡಿ. 2,000 ಯಾವುದೋ ಒಂದು ಆಗಲ್ಲ, ಆಗಿದ್ರು ಕೂಡ ಮಾನಿಟೇಷನ್ ಆಗಲ್ಲ. ರೀಚ್ ಚೆಕಿಂಗ್ ಆಗುತ್ತೆ, ರಿವ್ಯೂಸ್ ಕಂಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾನಿಟೇಷನ್ ಅಂದರೆ ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಇದೆ ಈಗಿನ ದಿನದಲ್ಲಿ. ಪ್ರತಿಯೊಬ್ಬರಿಗೆ ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ, ಎಲ್ಲ ನಮ್ಮ ಕನ್ನಡ ಟೆಕ್ ಎಡ್ ಸ್ಪೆಲ್ ನಂಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಕೂಡ ದುಡ್ಡು ಕಳ್ಸಕ್ಕೆ ಹೋಗ್ಬಿಡಿ. ನನ್ನ ನೇಮ್ ಮೇಲೆ ಕೇಳಿದ ತಕ್ಷಣ ಯಾರು ₹1 ಹಾಕಕ್ಕೆ ಹೋಗ್ಬಿಡಿ. ನಾನೇ ನನ್ನ ಭಯ ಹೇಳ್ತಾನೆ ಸತ ₹1 ಹಾಕಕ್ಕೆ ಹೋಗ್ಬಿಡಿ. ₹1 ಇಲ್ಲ, ಒಂದು ಮೆಸೇಜ್ ಕೂಡ ವಾಪಸ್ ರಿಪ್ಲೈ ಮಾಡಕ್ಕೆ ಹೋಗ್ಬಿಡಿ ಅವ್ರಿಗೆ. ನಾನು ನಿಮ್ಗೆ ಹೇಳ್ಬೇಕಾರೆ, ಯಾಕಂದರೆ ಇವ್ರೊಬ್ಬರೇ ಅಲ್ಲ, ತುಂಬ ಜನ ನನ್ನ ಪಾಪ ಮೋಸ ಹೋಗಿದ್ದಾನಂತೆ ಅವರೇ ಹೇಳಿದ್ರು, ಬ್ರದರ್ ಎಲ್ಲರೂ ಮೋಸ ಹೋಗ್ತಾ ಇದ್ದಾರೆ ಬ್ರದರ್, ಹೇಗೆ ಇದ್ರ ಬಗ್ಗೆ ನೀವು ಹೇಳಲೇಬೇಕು, ಯಾಕೆ ಏನು ಮೋಸ ಹೋಗ್ತಾ ಇದ್ದೀರಾ? ₹2,000 ಅಂದರೆ ₹2,000 ದುಡಿಬೇಕಾದ್ರೆ ಒಂದು ವಾರ ದುಡಿಬೇಕು. ಅದಕ್ಕೋಸ್ಕರ ಅದನ್ನು ದಯವಿಟ್ಟು ಯಾರು ಕೂಡ ಈ ರೀತಿ ಮೋಸ ಹೋಗಕ್ಕೆ ಹೋಗ್ಬಿಡಿ. ಅದಕ್ಕೋಸ್ಕರ ನಮಗೆ ವಿಡಿಯೋ ಮಾಡಿ ತಿಳಿಸಿದ್ರಿ ಪ್ರತಿಯೊಬ್ಬರಿಗೆ ಹೇಳ್ತಾನೆ, ಈ ಒಂದು ಪ್ರತಿಯೊಬ್ಬರು ಕೂಡ ಶೇರ್ ಮಾಡ್ಕೊಳ್ಳಿ. ಅದ್ರ ಜೊತೆ ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತಾನೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಟೆಕ್ ಎಡ್ ಸ್ಪೆಲ್ ನಂಬರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಯಾರೇ ಆ ರೀತಿ ಕಂಡು ಬಂದರೆ ಅವ್ರಿಗೆ ರಿಪೋರ್ಟ್ ಮಾಡಿ. ರಿಪೋರ್ಟ್ ಮಾಡಿದರೆ ಆಟೋಮೆಟಿಕ್ ಟೆಲಿಗ್ರಾಮ್ದವ್ರು ರಿಮೂವ್ ಮಾಡ್ತಾರೆ, ಎಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದೀರೋ ಅಲ್ಲಿ ಕೂಡ ರಿಮೋಟ್ ಮಾಡ್ತಾರೆ. ಆದರೆ ಬಟ್ ಅಂಥ ವ್ಯಕ್ತಿಗಳು ಅಂಥ ವ್ಯಕ್ತಿಗಳು ಇದ್ದರೆ ರಿಪೋರ್ಟ್ ಮಾಡಿ, ಆ ಒಂದು ಐಡಿ ನನಗೂ ಕೂಡ ಶೇರ್ ಮಾಡಿ. ನಾನು ಅವ್ರಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಕೇಳ್ತೀನಿ, ಯಾವ ರೀತಿ ನನ್ನ ನೇಮ್ ಯೂಸ್ ಮಾಡಿ ಯಾವ ರೀತಿ ಕೇಳ್ತಾ ಇದ್ದೀರಾ ಅಂತ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ. ಅದ್ರೇನು ಭಯ ಪಡೋದೇನಿಲ್ಲ, ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅವರು ಇದು ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಪಾಪ ಇವ್ರು ಕೇಳಿದೆ, ಬ್ರದರ್ ಅಂತ ಇವ್ರು ಕೇಳಿದೆ, ಬ್ರದರ್ ಅಮೌಂಟ್ ಕಳ್ಕೊಂಡ್ರೆ ಯಾವ ರೀತಿ ಅಂದ ಅವರು ನನಗೆ ಹೇಳಿದರು, ಕೆಲಸ ಮಾಡಿದೆ ಅದೇ ಅಮೌಂಟ್ ಇತ್ತು ಬ್ರದರ್ ಕಳಿಸಿದೆ ಅಂತ, ಮಾನಿಟೇಷನ್ ಆಗುತ್ತೆ ಅಂತ ಹೇಳಿ ಆಗಲ್ಲ ಅಂತ ಹೇಳಿದೆ ಅವರಿಗೆ. ಆದರೆ ಬಟ್ ಅವರು ಅಮೌಂಟ್ ಕಳಿಸಿದ ನಂತರ ನನಗೆ ಮೆಸೇಜ್ ಮಾಡಿದ್ರು, ತುಂಬ ಬೇಜಾರಾಯಿತು. ಇರಲಿ, ಎಲ್ಲರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಕೂಡ ಮೋಸ ಹೋಗಬೇಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಒಂದು ಮಾಡಿದ್ದೀನಿ, ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ಆಗಿರಿ. ಈ ಕನ್ನಡ ಟೆಕ್ ಎಡ್ಸಿಂದ ಯಾವುದೇ ಒಂದು ರೂಪೀಸ್ ಕೇಳಲ್ಲ, ಅದು ಕೇಳೋ ಟೈಮ್ ಬರಲ್ಲ. ಯಾಕಂದ್ರೆ ನೀವು ಆ ರೀತಿ ನಾನು ಮಾಡಿದ್ರೆ ನನಗೇನೂ ಕಡಿಮೆ ಮಾಡಿಲ್ಲ, ನಾನು ಎಲ್ಲ ಕೊಟ್ಟಿದ್ದಾರೆ, ಕೇಳಿದೆಲ್ಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್, ಯಾರು ಕೂಡ ಸ್ಕ್ಯಾಮ್ ಆಗೋಕ್ಕೋಡಿ. ದಯವಿಟ್ಟು ಕೈ ಮುಗಿತೀನಿ ಮತ್ತೆ ಹೇಳ್ತಾ ಈ ಒಂದು ಮುಗಿಸ್ತಾನೆ. ಈ ಒಂದು ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಪ್ಯಾಲ್ಮರ್ಸ್ ಎಲ್ಲರೂ ಕೂಡ ಜೇನು ನಿಮ್ಮ ಹತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರಿಗೂ ಕೂಡ ಎಚ್ಚರಿಕೆ ಆಗಿರಿ, ಯಾರು ಕೂಡ ಮೋಸ ಹೋಗೋಕೆ ಹೋಗ್ಬೇಡಿ.